ಎಲ್ರಿಗೂ ನಮಸ್ಕಾರ. ನಾನಿವತ್ತು ಓಟ್ಸ್ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೌಲಲ್ಲಿ 1 ಕಪ್ ಓಟ್ಸ್ ಹಾಕ್ಕೊಳ್ತೀನಿ. 3 ಟೇಬಲ್ ಸ್ಪೂನು ಮೀಡಿಯಮ್ ರವೆ ಹಾಕ್ಕೊಳ್ತೀನಿ, ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ. ಸ್ವಲ್ಪ ನೀರು ಸೇರಿಸ್ಕೊಂಡು 10 ನಿಮಿಷ ನೆನೆಸಿಡಬೇಕು. ಹತ್ತು ನಿಮಿಷ ನೆಂದಿದೆ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಒಂದು ಈರುಳ್ಳಿ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಾಗಿದೆ. ಬೌಲಲ್ಲಿ ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪನೇ ಅಡುಗೆ ಸೋಡಾ ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ಲೇಟ್ ಮುಚ್ಚಿ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. 10 ನಿಮಿಷ ಆಗಿದೆ. ಈಗ ದೋಸೆ ಮಾಡ್ಕೊಳ್ಳೋಣ. ತವಾ ಬಿಸಿಯಾಗಿದೆ. ಈಗ ದೋಸೆ ಹಾಕ್ಕೊಳ್ತೀನಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ದೋಸೆ ಬರುತ್ತೆ ಇದು. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದ ಆರೋಗ್ಯಕರ ಓಟ್ಸ್ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.